ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಶ್ರೀಕಾಂತ ಉಳ್ಳಾಗಡ್ಡಿ ಶಿಕ್ಷಕರ ಸೇವೆ ಅಪಾರ. ಹುಟ್ಟಿದ ಊರಿನಲ್ಲಿ ಶಾಲೆ ಕಲಿತು ಶಿಕ್ಷಕನಾಗಿ ಅದೇ ಊರಿನಲ್ಲಿ ನಿವೃತ್ತಿ ಹೊಂದಿದ ಗುರುಗಳು. ಬೈಲಹೊಂಗಲ ತಾಲೂಕಿನ ಸಂಪಗಾವ ಗ್ರಾಮದ RES ಪ್ರೌಢಶಾಲೆಯಲ್ಲಿ ನಿವೃತ್ತಿ ಹೊಂದಿದ ಗುರುಗಳು. ಹುಟ್ಟಿದ ಊರಿನಲ್ಲಿ ಶಾಲೆ ಕಲಿತು ಅದೇ ಶಾಲೆಗೆ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ನಂತರ ಮುಖ್ಯೋಪಾಧ್ಯಾಯರಾಗಿ ಸುಮಾರು 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸುಮಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾದ ಶ್ರೀಕಾಂತ ಸಿದ್ದಪ್ಪ ಉಳ್ಳಾಗಡ್ಡಿ ಗುರುಗಳು. 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಗುರುಗಳೆಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸುಮಾರು ಗಂಟೆಗಳ ಕಾಲ ನಿಂತು ತಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಗಣ್ಯಾತಿ ಗಣ್ಯರು ಸನ್ಮಾನಿಸಿದರು. ಈ ಗುರುಗಳ ಗಣಿತದ ವಿಷಯ ಎಂದರೆ ಮಕ್ಕಳಿಗೆ ಸುಲಿದು ಬಾಳೆಹಣ್ಣು ತಿನ್ನಿಸಿದಷ್ಟೇ ಸುಲಭ ಎಂದು ಹಳೆಯ ವಿದ್ಯಾರ್ಥಿಗಳಾದ ಮಂಜು ಶಿಡೋಗೋಳ ತಮ್ಮ ಅನಿಸಿಕೆಯನ್ನು ನಮ್ಮ BK ನ್ಯೂಸ್ ಕನ್ನಡ ವಾಹಿನಿಗೆ ಹಂಚಿಕೊಂಡರು. ಸರ್, ನಮ್ಮೂರಲ್ಲಿ ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನೇ ಪಡೆದು ಉನ್ನತ ಶಿಕ್ಷಣವನ್ನು ಬೆಳಗಾವಿಯಲ್ಲಿ ಪಡೆದು ಇಲ್ಲಿ RES ಹೈಸ್ಕೂಲ್ನಲ್ಲಿ ಕಳೆದ 37 ವರ್ಷದಿಂದ ಸೇವೆ ಸಲ್ಲಿಸಿ ಅತ್ಯುತ್ತಮವಾಗಿ ನೂರಾರು ಬಡ ಜನರಿಗೆ ಆಸರೆಯಾಗಿ ಅವರು ವೃತ್ತಿ ಜೀವನವನ್ನು ಇವತ್ತಂದರೆ ಇನ್ನೂ 3-4 ತಿಂಗಳಾಯ್ತು. ಅವರ ಆಶಯದಂತೆ ಈ ಸಲನೂ ಅವರು ನಮ್ಮೂರು ಜನ ಕರೆಸಿ ನಮ್ಮೂರಲ್ಲಿ ಅತಿ ಒಂದು ವಿಜೃಂಭಣೆ ಕಾರ್ಯಕ್ರಮ ಮಾಡಿ ಇವತ್ತು ಅವರ ನಿವೃತ್ತಿಯನ್ನು ಅವರು ಅಧಿಕೃತವಾಗಿ 4-5 ತಿಂಗಳಿದ್ರು ನಮ್ಮ RES ಹೈಸ್ಕೂಲಲ್ಲಿ ಎಲ್ಲ ಕಲಿತ ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲ ಅವರ 37 ವರ್ಷದಿಂದ ಅವರ ಕೈಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳನ್ನ ಕರೆಸಿ ಅವ್ರ ಮುಂದೆ ಒಂದು ನಿವೃತ್ತಿ ಇದನ್ನು ಇವತ್ತು ಕಾರ್ಯಕ್ರಮ ಅತಿ ವಿಜೃಂಭಣೆ ಮಾಡಿದಾಗ ಈ ಸಂದರ್ಭ ಹೇಳ ಬಯಸ್ತೀನಿ. ನೀವು ಅವ್ರ ಶಿಷ್ಯಂದಿರಾ? ಹೌದು, ನಾನು 1995-96 ಅವ್ರ ಶಿಷ್ಯ. ಎಲ್ಲ ಅತ್ಯುತ್ತಮ ಶಿಕ್ಷಕರು. ಇಲ್ಲಿ ಗಣಿತ ವಿಷಯದಲ್ಲಿ ಆಯಿತು, ಎಲ್ಲ ವಿಷಯದಲ್ಲಿ ಆಯಿತು. ಇಲ್ಲಿ ಪಾಂಡಿತ್ಯ ಹೊಂದಿದರು. ಒಂದು ರೈತಾಪಿ ಕುಟುಂಬದಲ್ಲಿ ಬೆಳೆದು ಬಂದಂಥ SS ಉಳ್ಳಾಗಡ್ಡಿ ಅವರು ತಮ್ಮ ನಿವೃತ್ತಿ ಅಂಚಿನಲ್ಲಿ ಬಂದಿದ್ದಾರೆ. ಈಗ 2 ವರ್ಷ ಆಯ್ತು ನಾವು ಹೇಳ್ಬೇಕಂತಂದ್ರೆ ಎಲ್ಲ ಒಂದು ಶ್ರೀಕಾಂತ ಉಳ್ಳಾಗಡ್ಡಿ ಶಿಕ್ಷಕರ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಹಾರೈಸ್ತೇನೆ. ಅವರು ಒಬ್ಬರ ಶಿಕ್ಷಕರ ವೃತ್ತಿಯಲ್ಲಿ ಮಾದರಿಯಾದಂಥ ಶಿಕ್ಷಕರು. ಈಗಾಗಲೇ ಎಲ್ಲರಿಗೂ ಒಂದು ಮಾದರಿ ಸುಖಕರವಾದ ಹಾರೈಸುತ್ತೇನೆ. ನನ್ನ ಹೆಸರು ಪುರುಷಾಂತ ಮಾಜಿ APC ಸದಸ್ಯ. ನಮ್ಮ ಗುರುಗಳು ಇಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿ ಬಹುತೇಕ ಅವರು ಕೂಡ ಇದೇ ಶಾಲೆಯಲ್ಲಿ ಕಲಿತು ಇಲ್ಲೇ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ರಿಟೈರ್ ಆಗುವಂತ ನಿರ್ಮಾಣ ಇದೆ. ಎಲ್ಲ ಒಳಗಡೆ ಸರ್ ಇನ್ನೊಂದು 2 ತಿಂಗಳದಾಗ ರಿಟೈರ್ ಆಗ್ತೀರಿ, ಮತ್ತೊಂದು ಯಾವ್ದಾರ ಪ್ರೊಫೆಷನ್ ಹುಡುಕ್ಬೇಡ, ಹಾಕಿ ರಿಟೈರ್ ಅಂದ್ರೆ ರಿಟೈರ್ ಲೈಫ್ ತೆಗಿಯೋದು. ಹೋಗ್ಕೊಂಡು ಬಡ್ಕೊಂಡು ಏನಾರ ಮಾಡಕ್ ಹೋಯ್ತಂದ್ರೆ ಸರಿ ಉಳಿಯೋಲ್ಲ. ಮತ್ತೆ ಎಲ್ಲ ಆಕತಿ ಸಮಾಜ ಸೇವೆಯಲ್ಲಿ ನಿಮ್ಮ ಕಡೆಯಿಂದ ಸಾಕಾದಷ್ಟ ಸಮಾಜಮುಖಿ ಕೆಲಸಗಳಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕಂತ ಸಮಾಜ ವಿನಂತಿ ತೋರ್ಕೊಂಡು ಕೇಳ್ಕೊಂಡು ಬಹುತೇಕ ಒಳ್ಳೆಯ ಶಿಕ್ಷಕ ಮುಖ್ಯೋಪಾಧ್ಯಾಯರಾದರೂ ಕೂಡ ಶಾಲೆ ಮತ್ತು ಈ ಸಂಸ್ಥೆಗಳಿಗೆ ಅಪಾರ ಕಾಳಜಿ ಉಳ್ಳಂತ ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಜನಸಾಗರ ನೋಡಿ ನನ್ನ ಜನ್ಮ ಪಾವನ ಎಂದು ಅತಿ ಉತ್ಸಾಹದಿಂದ ಶ್ರೀಕಾಂತ್ ಉಳ್ಳಾಗಡ್ಡಿ ಗುರುಗಳು ತಮ್ಮ 37 ವರ್ಷದ ಅನುಭವವನ್ನು ಹಂಚಿಕೊಂಡರು. 37 ವರ್ಷಗಳ ಸುದೀರ್ಘವಾದ ಶಿಕ್ಷಕರ ಸೇವೆ ನನಗೆ ಬಹಳ ತೃಪ್ತಿ ತಂದಿದೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ.
ಯಾಕಂತಂದರೆ ಮಕ್ಕಳೊಂದಿಗೆ ಮಕ್ಕಳಾಗಿ ಮಕ್ಕಳ ಒಂದು ಮಟ್ಟಕ್ಕೆ ಇಳಿದು ನಾವು ಒಬ್ಬ ಗಣಿತ ಶಿಕ್ಷಕನಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದನ್ನು ನೋಡಿದರೆ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಬರುವಂತಹ ಅಭಿನಂದನೆಗಳ ಮಹಾಪೂರವನ್ನೇ ಕೇಳಿದಾಗ ನನಗೆ ಬಹಳ ಒಂದು ಆನಂದದ ಬಾಷ್ಪಗಳು ಬರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕಂತಂದ್ರೆ ಈಗ ಕೊನೆಗೆ ಒಂದು ಈ ನನ್ನ ಸೇವಾ ಅವಧಿ ಮುಗಿಯುತ್ತಾ ಬಂದ ಹಾಗೆ ಸುಮಾರು 2 ವರ್ಷದಲ್ಲಿ ಒಂದು 18 ವರ್ಷಗಳ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಆಗಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರು ಹೇಳೋದು, ಸರ್ ನೀವು ನಿವೃತ್ತಿ ಆಗುವೊಳಗಾಗಿ ನಾವೊಂದು ಗುರುವಂದನಾ ಕಾರ್ಯಕ್ರಮ ಮಾಡಿ ನಾವು ಮುಗಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಹಾಗೇನಿಲ್ಲರಪ್ಪ, ಈ ಶಾಲೆ ಇದೇ ರೀತಿ ಉಳಿಬೇಕು, ಇದೇ ರೀತಿ ಮುಂದುವರಿಬೇಕು. ನಾವು ನೀವೆಲ್ಲರೂ ಸೇರಿ ಈ ಶಾಲೆ ಅಭಿವೃದ್ಧಿಗಾಗಿ ಹೋರಾಡೋಣ, ಪ್ರಯತ್ನ ಮಾಡೋಣ. ಯಾಕಂತಂದ್ರೆ 1960ರಲ್ಲಿ ಇದು ನಮ್ಮ ಮಾಜಿ ಸಂಸದರಾದ ಶ್ರೀಯುತ ಎಸ್ ಬಿ ಶಿದ್ನಾಳ್ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಇಲ್ಲಿ ಹೋಗಬೇಕಂತಹ ಶಾಲೆ ಹೋಗುವಂಥ ಪರಿಸ್ಥಿತಿಯೊಳಗೆ ಈ ಶಾಲೆಯನ್ನು ಉಳಿಸಿಕೊಂಡು ತಮ್ಮ ಸೇವೆಯನ್ನು ಬಿಟ್ಟು ಇಲ್ಲಿ ಒಬ್ಬ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಈ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕಾಗಿ ಆ ಶಾಲೆಯನ್ನು ಉಳಿಸ್ಕೋಬೇಕು, ಅವರು ಇಟ್ಟಂಥ ಈ ಶಾಲೆ ಹೆಸರನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇ ನನ್ನ ಒಂದು ಕೊನೆಯ ಆಸೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಸಂಪಗಾಂವ್ ಗ್ರಾಮ ಒಂದು ಸ್ವಾತಂತ್ರ್ಯ ಯೋಧರ ನಾಡು. ಇಲ್ಲಿ ಶಿದ್ನಾಳ್ ಅವರ ಒಂದು ತಂದೆಯವರಾದಂಥ ಶ್ರೀಯುತ ಬಸಪ್ಪಜ್ಜ ಶಿದ್ನಾಳ್ ಅವರು ಒಬ್ಬ ಅಪ್ಪಟ ಸ್ವಾತಂತ್ರ್ಯ ಯೋಧರು. ಅವರ ಮಕ್ಕಳಾದ ಶ್ರೀಯುತ ಶಂಕರಪ್ಪ ಶಿದ್ನಾಳ್ ಅವರು ಈಗ ಈ ಸಂಸ್ಥೆಯ ಚೇರ್ಮನ್ರಾಗಿ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರು ಬಂದ ನಂತರ ಬಹಳ ಶಾಲೆಯ ಒಂದು ಬೆಳವಣಿಗೆ ಸಾಕಷ್ಟು ರೀತಿಯಲ್ಲಿ ಬೆಳೀತಾ ಇದೆ. ಹಾಗೂ ಅದೇ ರೀತಿಯಾಗಿ ಈ ಸಂಸ್ಥೆಯನ್ನು ಹುಟ್ಟು ಹಾಕುವಲ್ಲಿ ಚೇರ್ಮನ್ರಾಗಿ ಸುಮಾರು 40 ವರ್ಷಗಳ ಕಾಲ ಚೇರ್ಮನ್ರಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಶಿವಗಪ್ಪಜ್ಜ ಶಿದ್ನಾಳ್ ಅವರು ಈ ಶಾಲೆಗಾಗಿ ಬಹಳಷ್ಟು ಹಣ ಇಲ್ಲದೇ ಇದ್ದಾಗ, ವಸ್ತುಗಳಿಲ್ಲದೆ ಇದ್ದಾಗ ತಾಲೂಕಿನಾದ್ಯಂತ ಅಡ್ಡಾಡಿ ಈ ಶಾಲೆಯನ್ನು ಉಳಿಸಿಕೊಂಡು ಬಂದಂಥ ಉದಾಹರಣೆಗಳನ್ನು ನಮಗೆ ಹೇಳ್ತಾ ಇದ್ದರು. ಅಂತಹ ಶಾಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದದ್ದು ನಮ್ಮ ಕರ್ತವ್ಯ ಆಗಿದೆ. ಯಾಕಂತಂದ್ರೆ ಈ ಮೂಲಕ ಏನು ಹೇಳಬೇಕಾಗಿದೆ ಅಂದ್ರೆ, ಇನ್ನು ಬರುವ ಮುಂದಿನ ಪೀಳಿಗೆಯಲ್ಲಿ ಇರ್ತಕ್ಕಂಥ ಈ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಬಹಳ ಒಳ್ಳೆಯ ಮೇಧಾವಿ, ಬಹಳ ಒಂದು ಒಳ್ಳೆಯ ಪ್ರಯತ್ನಶೀಲಿಸತಕ್ಕಂಥ ಶಿಕ್ಷಕರಿದ್ದಾರೆ. ಅವರೆಲ್ಲರೂ ಪ್ರಯತ್ನ ಮಾಡಿ ಈ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಶೀಲ ಶಾಲೆಯನ್ನಾಗಿ ಮಾಡಬೇಕನ್ನುವಂಥದ್ದೇ ಒಂದು ಆಸೆ. ಯಾಕಂತಂದ್ರೆ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ ಸುಮಾರು ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಹೊಂದಿದಂಥ ಯಾವುದಾದ್ರೂ ಒಂದು ಶಾಲೆ ಇತ್ತಂದ್ರೆ ಅದು RES ಪ್ರೌಢಶಾಲೆ. ಯಾಕಂದ್ರೆ ಸುಮಾರು 475 ವಿದ್ಯಾರ್ಥಿಗಳನ್ನು ಹೊಂದಿದಂಥ ಶಾಲೆ ನಮ್ಮ ಶಾಲೆ. ಇಡೀ ತಾಲೂಕಿನಲ್ಲಿ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆ ಹೊಂದಿದಂಥ ಶಾಲೆ ಅಂತಂದ್ರೆ ಇದೇ ಶಾಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ನನಗೆ ಪಡ್ತಾ ಇದ್ದೇನೆ. ಅದಕ್ಕಾಗಿ ನಾನು ಈ ಮೂಲಕ ನಿಮಗೆ ಪತ್ರಿಕಾ ಮಾಧ್ಯಮದವರಿಗೆ ಹೇಳೋದಿಷ್ಟೇ. ಯಾಕಂತಂದ್ರೆ ಈ ಶಾಲೆಯನ್ನು ನಿವೃತ್ತಿ ಆದ ನಂತರವೂ ಸಹಿತ ಈ ಶಾಲೆಯ ಅಭಿವೃದ್ಧಿಗಾಗಿ ನನ್ನ ತನುಮನ ಧನದಿಂದ ಸೇವೆ ಮಾಡುತ್ತಾ ಈ ಶಾಲೆಯ ಅಭಿವೃದ್ಧಿಗಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಮೂಲಕ ತಮಗೆ ಹೇಳ ಬಯಸ್ತಾ ಇದ್ದೇನೆ. ಒಬ್ಬ ಶಿಕ್ಷಕನಾಗಿ ಯಾಕಂತಂದ್ರೆ ನಾ ಇಲ್ಲಿ ಪ್ರಯತ್ನ ಮಾಡಿದ್ದು ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಾರದು ಆಗ್ತೈತೆ ಅನ್ನುವಂಥ ಮಾತನ್ನು. ಯಾಕಂತಂದ್ರೆ ನಾನು ಇದೇ ಶಾಲೆಯಲ್ಲಿ 1979ರಿಂದ 82ನೇ ಇಸ್ವಿವರೆಗೆ ಒಬ್ಬ ವಿದ್ಯಾರ್ಥಿ ಇದೇ ಶಾಲೆಯಲ್ಲಿ ಕಲಿತು, ಇದೇ ಶಾಲೆಯಲ್ಲಿ ನನಗೆ ಕಲಿಸಿದಂಥ ಗುರುಗಳು ಇವತ್ತು ನನಗೆ ಸನ್ಮಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಅದು ನನಗೆ ಭಾಳ ಹೆಮ್ಮೆ ವಿಷಯ. ಯಾಕಂತಂದ್ರೆ ಎಲ್ಲರೂ ಇವತ್ತಿನ ದಿವಸ ಸತ್ತ ಮೇಲೆ ಸ್ವರ್ಗ ನೋಡ್ಬೋದು, ಆದ್ರೆ ನಾ ಇವತ್ತಿನ ದಿವಸ ಇದ್ದಾಗಲೇ ಸ್ವರ್ಗವನ್ನು ನೋಡ್ತಾ ಇದ್ದೀನಿ. ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಯಾಕಂತಂದ್ರೆ ಹುಟ್ಟಿದ ಊರು ಸಂಪಗಾಂವ, ಕಲಿತ ಶಾಲೆ ಸಂಪಗಾಂವ. ಇದೇ ಶಾಲೆಯಲ್ಲಿ ಹಿರಿಯರ ಒಂದು ಆಶೀರ್ವಾದದಿಂದ ನಾ ಇಲ್ಲಿ ಒಬ್ಬ ಶಿಕ್ಷಕನಾಗಿ, ಒಬ್ಬ ಮುಖ್ಯೋಪಾಧ್ಯಾಯನಿಗೆ ಸೇವೆ ಸಲ್ಲಿಸಿ ಈಗ ನಾನು ನಿವೃತ್ತಿ ಅಂಚಿನಲ್ಲಿ ಬಂದಿದ್ದೇನೆ ಅಂತಂದ್ರೆ ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಯಾವುದೇ ಇಲ್ಲ ಅನ್ನುವಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ. ಇಲ್ಲಿ ಇರುವಂಥ ಶಿಕ್ಷಕರ ಬಳಗ ಸುಮಾರು 4 ವರ್ಷಗಳ ಕಾಲ ನಾನು ಮುಖ್ಯೋಪಾಧ್ಯಾಯನಾಗಿ ಸೇವೆ ಪ್ರಾರಂಭಿಸಿದಾಗ ನನಗೆ ಬಹಳ ಒಂದು ಒಳ್ಳೆಯದಾದಂಥ ಸಹಕಾರವನ್ನು ಕೊಡ್ತಾ ಬಂದರು. ಯಾಕಂತಂದ್ರೆ ಇಲ್ಲ ಸರ್, ನೀವು ನಮಗೆ ಒಂದು ಒಳ್ಳೆಯದಾದಂತಹ ಸಲಹೆಯನ್ನು ಕೊಟ್ಕೊಂತ ಇರ್ರಿ, ಮಾರ್ಗದರ್ಶನ ಮಾಡ್ರಿ.
ನೀವು ಬರೀ ನಮಗೆ ಹೇಳ್ಕೊಂತ ಹಾಕೊಂಡ್ರೆ ನೀವು ಯಾವುದೇ ಒಂದು ಭೌತಿಕವಾದಂಥ ಕೆಲಸವನ್ನು ನೀವು ಮಾಡಬೇಡ್ರಿ, ಕುಂತು ನಮಗೆ ಮಾರ್ಗದರ್ಶನ ಮಾಡಿರಿ ಸಾಕು. ನಾವೆಲ್ಲ ಮಾಡಿ ನಿಮ್ಮ ಹೆಸರನ್ನು, ಊರಿನ ಹೆಸರನ್ನು, ನೀವು ಕಟ್ಟಿ ಬೆಳೆಸಿದಂಥ ಶಾಲೆಯನ್ನು ನಾವೆಲ್ಲ ಮುಂದುವರಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದೇ ರೀತಿಯಾಗಿ ಈ ಶಾಲೆ ನಾನು ಒಬ್ಬ 4 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯನಾಗಿ ಒಂದು ಯಶಸ್ವಿ ರೀತಿಯಲ್ಲಿ ಬೆಳಿಬೇಕಾಗಿತ್ತಂದ್ರೆ, ಇಲ್ಲಿ ಮುಟ್ಟಬೇಕಾಗಿತ್ತಂದ್ರೆ ನನಗೆ ಮೊಟ್ಟ ಮೊದಲನೇದಾಗಿ ನನಗೆ ಸಹಕಾರ ನೀಡಿದವರು ಆಡಳಿತ ಮಂಡಳಿಯವರು, ಚೇರ್ಮನ್ರು, ವೈಸ್ ಚೇರ್ಮನ್ರು, ಕಾರ್ಯದರ್ಶಿಯವರು ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಯವರು ಹಾಗೂ ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿ ಅವರಿವರೆನ್ನದೇ ಇಡೀ ಸಂಪಗಾಂವ್ ಹಾಗೂ ಸುತ್ತಮುತ್ತಲಿನ ಎಲ್ಲ ಗುರು ಹಿರಿಯರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಬಹಳ ಒಳ್ಳೆಯ ಒಂದು ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾ ಇದ್ದೀನಿ ಅಂದ್ರೆ ಅದು ಬಹಳ ನನಗೆ ಒಂದು ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಸಾನ್ನಿಧ್ಯ ಚನ್ನವೀರ ಮಹಾಸ್ವಾಮಿಗಳು, ಗುರುಬಸವಲಿಂಗ ಸ್ವಾಮಿಗಳು, ಪ್ರಭು ನೀಲಕಂಠ ಸ್ವಾಮಿಗಳು, ಮಹಾಂತಯ್ಯ ಆರಾಧ್ರಿಮಠ ಶಾಸ್ತ್ರಿಗಳು, ಅಧ್ಯಕ್ಷತೆ ಶಂಕರಪ್ಪ ಸಿದ್ನಾಳ, ಉದ್ಘಾಟನೆ ಬಾಬಾ ಸಾಹೇಬ್ ಪಾಟೀಲ ಚೆನ್ನಮ್ಮನ ಕಿತ್ತೂರು ಮತಕ್ಷೇತ್ರದ ಶಾಸಕರು, ಸಂಪಗಾಂವ್ ಪ್ರೌಢಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು, ಶಾಲಾ ಸಿಬ್ಬಂದಿ ವರ್ಗ, ಗ್ರಾಮಸ್ಥರು ಉಪಸ್ಥಿತರಿದ್ದರು.